ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ ನಡೆಸ್ತಾ ಇದೆ. ವಿಶೇಷವಾಗಿ ಈ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ. ತಮಗೆಲ್ಲ ಗೊತ್ತಿರುವಂತೆ ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನು ನಡೆಸಿತ್ತು. ಸುಧಾರಣಾತ್ಮಕವಾಗಿ ಸಾಕಷ್ಟು ಕ್ರಮಗಳನ್ನು ನಾವು ಕೈಗೊಂಡಿದ್ವಿ. ನಮ್ಮ ಉದ್ದೇಶ ಏನು ಅಂತಂದರೆ ಸರ್ಕಾರಿ ವ್ಯವಸ್ಥೆ ಒಳಗಡೆ ಬರುವಂತಹ ಅಭ್ಯರ್ಥಿಗಳು ಮುಂದಿನ 25ರಿಂದ 30 ವರ್ಷಗಳ ಕಾಲ ಒಂದು ಕಾರ್ಯಾಂಗದ ಭಾಗವಾಗಿರುವಾಗ ಅವರು ಅತ್ಯಂತ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸಿ ಅತ್ಯಂತ ಕಷ್ಟಪಟ್ಟು ಸಿದ್ಧತೆ ನಡೆಸಿರುವಂಥವರಿಗೆ ಅನ್ಯಾಯ ಆಗದೇ ರೀತಿ ಅವರು ಪರೀಕ್ಷಾ ಬರೆದು ನಮ್ಮ ಸಿಸ್ಟಮ್ ಒಳಗಡೆ ಬರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ತಮಗೆಲ್ಲ ಗೊತ್ತಿರುವಂತೆ ಹೊರಗೆ ಒಂದಷ್ಟು ಮಧ್ಯವರ್ತಿಗಳು ವಿದ್ಯಾರ್ಥಿಗಳಿಗೆ ದಿಕ್ಕು ತಪ್ಪಿಸ್ತಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಉದಾಹರಣೆಗೆ OMR ಅಲ್ಲಿ 4 ಆಪ್ಷನ್ ಇರ್ತಿತ್ತು. ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವ ಉದ್ದೇಶದಿಂದ ತಾವುಗಳು ಗೊತ್ತಿಲ್ಲ ಅಂತಂದರೆ ತಾವು ವಿದ್ಯಾರ್ಥಿಗಳು ಅದನ್ನು ಟಿಕ್ ಮಾಡ್ತಿರಲಿಲ್ಲ. ಇದನ್ನೇ ದುರುಪಯೋಗ ಪಡಿಸ್ಕೊಂಡು ಕೆಲವು ಮಧ್ಯವರ್ತಿಗಳು ನೀವೇನು ಚಿಂತೆ ಮಾಡಬೇಡಿ, ನಾವು ತುಂಬಿಲ್ಲದನ್ನು ನಾವು ತುಂಬಿಸ್ತೀವಿ ಅಂತ ಹೇಳುವಂಥದ್ದು, ನಮಗೆಲ್ಲ ಕನೆಕ್ಷನ್ ಇದೆ ನಾವು ಮಾಡ್ತೀವಿ ಅಂತ ವಿದ್ಯಾರ್ಥಿಗಳ ಹತ್ರ ಮೋಸ ಮಾಡುವಂಥದ್ದೆಲ್ಲ ನಮ್ಮ ಗಮನಕ್ಕೆ ಬಂದಾಗ ತಮಗೆಲ್ಲ ಗೊತ್ತಿದೆ, ನಾವು 5ನೇ ಸರ್ಕಲನ್ನು OMR ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. 4 ಉತ್ತರಕ್ಕೆ ನಾವು 5ನೇದು ಹಾಕಿದ್ವಿ. ನಿಮಗೆ ಗೊತ್ತಿಲ್ಲ ಅಂತಂದರೆ ಪರೀಕ್ಷೆಯ ಕೊನೆಯ ಬೆಲ್ಲು ಆದ ನಂತರ ತಾವು ಗೊತ್ತಿಲ್ಲ ಅನ್ನುವಂಥದ್ದು 5ನೇ ತುಂಬಲೇಬೇಕು. ತಾವು ತುಂಬಿಲ್ಲ ಅಂತಂದರೆ ನಾವು ನಿಮಗೆ ಅದಕ್ಕೆ ಸಹ 1/4 ಕಟ್ ಮಾಡ್ತೀವಿ ಅಂತ. ಅದರಿಂದ ಒಂದಷ್ಟು ಪಾರದರ್ಶಕತೆ ಬಂತು. ಜೊತೆಗೆ ನಂತರದ ದಿನಗಳಲ್ಲಿ OMR ಎಕ್ಸಾಮ್ ಆದ ನಂತರ ಸಾಕಷ್ಟು ಸಮಯ ಅದು ನಿಮಗೆ ಗೊತ್ತೇ ಆಗ್ತಿರಲಿಲ್ಲ. ಹಾಗಾಗಿ ಅವಾಗ ಮತ್ತೊಂದಷ್ಟು ವಿದ್ಯಾರ್ಥಿಗಳಿಗೆ ಅನುಮಾನ ಇತ್ತು, ಇಲ್ಲ ಅದು ಪರೀಕ್ಷೆ ಬರೆದಾದ್ಮೇಲೆ ಆಯ್ತಪ್ಪ 5ನೇ ಸರ್ಕಲನ್ನು ತುಂಬಿಲ್ಲ ಅಂತಂದರೆ ಅದು ಅಲ್ಲಿ ತುಂಬ್ತೀವಿ ಅಂತ ಹೇಳ್ತಾರೆ, ಹಾಗೆ ಹೇಗೆ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, ಪರೀಕ್ಷೆ ಆದ ತಕ್ಷಣ ಏನು ಬೆಂಗಳೂರೆಲ್ಲ ಆಗಿತ್ತು ಅಂತಂದರೆ KEAಗೆ ಬಂದ ತಕ್ಷಣ ನಾವು ಸ್ಕ್ಯಾನ್ ಮಾಡಿ ಸೆಂಟರ್ ವೈಸು OMRನ ನಾವು ಅಪ್ಲೋಡ್ ಮಾಡ್ತಾಯಿದ್ವಿ. ಇತ್ತೀಚೆಗೆ ಕಲಬುರಗಿ ಮತ್ತು ಧಾರವಾಡದಲ್ಲಿ ಸಹ ನಾವು ಸ್ಕ್ಯಾನಿಂಗ್ ಸೆಂಟರನ್ನು ಸೆಟಪ್ ಮಾಡಿದ್ದೀವಿ. ಅಲ್ಲಿ ಸಹ ಪರೀಕ್ಷೆ ಆದ ತಕ್ಷಣ ನಾವು OMRನ ಹಾಕ್ತಾಯಿದ್ದೀವಿ. ಅಂದರೆ ನಮ್ಮ ಹತ್ರ ಇರೋದೇ ಇಲ್ಲ, ಪರೀಕ್ಷಾ ಕೇಂದ್ರದಿಂದ ನಮಗೆ ಬರ್ತಿದ್ದಂಗೆ ಸ್ಕ್ಯಾನ್ ಮಾಡಿ ಫಸ್ಟು ನಾವು OMRನ ಅಪ್ಲೋಡ್ ಮಾಡ್ತೀವಿ. ಇನ್ನೊಂದಷ್ಟು ವಿದ್ಯಾರ್ಥಿಗಳು ಇಲ್ಲ, ಪರೀಕ್ಷಾ ಕೇಂದ್ರಕ್ಕೆ ಮುಟ್ಟುವಂತಹ ಸಂದರ್ಭದಲ್ಲಿ ಕ್ವಶನ್ ಪೇಪರು ಯಾವ ರೀತಿ ಭದ್ರತೆ ಇರುತ್ತೆ ಅದು ನಿಮಗೆ ಗೊತ್ತಿರಲ್ಲ. ಯಾಕೆಂದರೆ ವಿದ್ಯಾರ್ಥಿಗಳೆಲ್ಲ ತಾವು ಕ್ಲಾಸ್ ರೂಮಲ್ಲಿ ಕೂರ್ತೀರಾ, ನಾನು ಪರೀಕ್ಷಾ ಕೇಂದ್ರದ ತನಕ ಪರೀಕ್ಷೆ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಕ್ ಮಾಡಿ ಮುಟ್ಟಿಸ್ತೀವಿ, ಅಲ್ಲಿ ಏನಾದ್ರೂ ಲೋಪದೋಷಗಳಾಗ್ಬಿಡ್ಬೋದಾ, ಅಲ್ಲೇನಾದ್ರೂ ಮಾಲ್ ಪ್ರಾಕ್ಟೀಸ್ ಆಗಿಬಿಡ್ಬೋದಾ ಅನ್ನುವಂಥದ್ದು ಸಹ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಅನುಮಾನ ಇದೆ. ಇವತ್ತಿನ ವಿಡಿಯೋ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಅನುಮಾನ ಇರಬಾರ್ದು. ತಾವು ಕಷ್ಟಪಟ್ಟು ಪರೀಕ್ಷೆ ಬರೀತಾ ಇದ್ದೀರಾ, ಹಾಗಾಗಿ ನಿಮಗೆ ಈ ಪರೀಕ್ಷಾ ವ್ಯವಸ್ಥೆ ಮೇಲೆ ಪಾರದರ್ಶಕತೆ ಮೇಲೆ ಯಾವುದೂ ಅನುಮಾನಗಳಿರಬಾರ್ದು ಅಂತನ್ನುವಂಥದ್ದು ಒಂದು ಸಣ್ಣ ಪ್ರಯತ್ನ. ನಾವು ತಮಗೆಲ್ಲ ಗೊತ್ತಿದೆ, ಸಾಕಷ್ಟು ಕ್ವಶನ್ ಬ್ಯಾಂಕ್ ಥರ ನಾವು ಪ್ರಿಪ್ರೇಷನ್ ಮಾಡುವಂಥದ್ದು. ಆಮೇಲೆ ದೇಶದ ಯಾವುದೋ ಮೂಲೆಯಲ್ಲಿ ಅದು ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಪ್ರಿಂಟ್ ಆಗುವಂಥದ್ದು. ನನಗೆ ಸಹ ಗೊತ್ತಿರಲ್ಲ ಅದು ಆ ಜಿಲ್ಲೆಗೆ ಹೋಗಿ ಮುಟ್ಟೋ ತನಕ, ಯಾವಾಗ ಮುಟ್ಟುತ್ತೆ, ಹೇಗೆ ಮುಟ್ಟುತ್ತೆ, ಯಾವ ರೀತಿ ಟ್ರಾನ್ಸ್ಫರ್, ನಮಗೆ ಸಹ ಮಾಹಿತಿ ಕೊಡಲ್ಲ ಅವರು. ಅದು ಸೆಂಟ್ರಲ್ ಗೌರ್ಮೆಂಟ್ ಕಾನೂನು ಪ್ರಕಾರ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ನಡೆಸುವಂಥವ್ರು ಅವರು. ಹಾಗಾಗಿ ಒಂದು ಸರಿ ಜಿಲ್ಲೆಗೆ ಹೋಗಿ ಮುಟ್ಟಿದ ಮೇಲೆ ಜಿಲ್ಲಾಧಿಕಾರಿಗಳದ್ದು ನಾವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, DC ಅವರಿಗೆ ಕಾಂಟ್ಯಾಕ್ಟ್ ಮಾಡಿ DC ಅವರಿಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ. DC ಅವ್ರ ಪರವಾಗಿ ADC ಅವರು ಅದನ್ನು ಟ್ರೆಜರಿನಲ್ಲಿ ಸಂಗ್ರಹ ಮಾಡಿಡ್ತಾರೆ. ಪರೀಕ್ಷೆ 1 ಗಂಟೆ ಮೊದಲು ಟ್ರೆಜರಿಯಿಂದ ಆ ಒಂದು ಕ್ವಶನ್ ಪೇಪರ್ ಬಂಡಲ್ಲು ಪರೀಕ್ಷಾ ಕೇಂದ್ರಕ್ಕೆ ಹೋಗುವಂಥದ್ದು ನಿಯಮ. ಆದರೆ ಇದು ಯಾವ ರೀತಿ ಇರುತ್ತೆ ಅಂತನ್ನುವಂಥದ್ದು ತಮಗೆ ನಾನು ತೋರಿಸ್ಬೇಕಾಗಿದೆ. ನಾನು ತಮಗೆ ಹೇಳಿದಂತೆ ದೇಶದ ಯಾವುದೇ ಮೂಲೆಯಲ್ಲಿ ಎಲ್ಲೋ ಸೆಕ್ಯೂರಿಟಿ ಪ್ರಿಂಟಿಂಗಲ್ಲಿ ಪ್ರಿಂಟ್ ಆದಂತಹ ಒಂದು ಕ್ವಶನ್ ಪೇಪರ್ ಬಂಡಲ್ಲು ಯಾವ ಜಿಲ್ಲೆಗೆ ಮುಟ್ಟಬೇಕು ಅಂತ ಇರುತ್ತೆ, ಅಲ್ಲಿ ಆ ಜಿಲ್ಲೆಗೆ ಸೆಂಟರ್ ವೈಸು ಈ ರೀತಿ ಒಂದು ಬಾಕ್ಸನ್ನು ಮಾಡಿ ಅವರು ಕಳಿಸ್ಕೊಡುವಂಥದ್ದು. ತಾವು ನೋಡ್ಬೋದು ಇದು ಬಾಕ್ಸ್ ಯಾವ ರೀತಿ ಇದೆ ಅಂದರೆ, ಹಿಂದೆಲ್ಲ ತಮಗೆ ಗೊತ್ತಿತ್ತು ರಟ್ಟಿನ ಬಾಕ್ಸಲ್ಲಿ ಬರ್ತಿತ್ತು, ಅದ್ರ ಮೇಲೊಂದು ಸೆಲೋ ಟೇಪ್ ಹಾಕಿರ್ತಿದ್ರು, ಅದನ್ನು ಮತ್ತೆ ಸಹ ಆ ರೀತಿ ಮಾಡಬೇಕು, ಈ ಥರ ಎಲ್ಲ. ಇದು ಯಾವ ರೀತಿ, ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಆ್ಯಕ್ಚುಲಿ, ಬಟ್ ಆದರೆ ಈ ಪಾರದರ್ಶಕತೆ ಮುಂದೆ ಈ ಹಣ ಇಂಪಾರ್ಟೆಂಟ್ ಆಗಲ್ಲ. ಹಾಗಾಗಿ ನಾವು ಕಳೆದ 2 ವರ್ಷದಿಂದನೂ ಭಾಳ ಸ್ಟ್ರಿಕ್ಟಾಗಿ ಈ ಥರದ್ದೊಂದು ಪ್ಯಾಕಿಂಗ್ದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ತಾವು ಇಲ್ಲಿ ನೋಡಿದರೆ ತಮಗೆ ಗೊತ್ತಾಗುತ್ತೆ, ಇಲ್ಲಿ ಟ್ಯಾಂಪರ್ ಎವಿಡೆಂಟ್ ಸೀಲ್ ಅಂತಲೇ ಹಾಕಿದ್ದಾರೆ. ಈ ಸೀಲ್ ಹೇಗಿದೆ ಅಂತಂದರೆ, ಈ ಸೀಲ್ ಹಾಕಿದ ಮೇಲೆ ಅವರು ಸೆಲೋಟೇಪ್ ಹಾಕಿದ್ದಾರೆ. ಇದನ್ನು ಯಾವುದೇ ರೀತಿ ಹಿಂಗೆ ಎಷ್ಟೇ ಸ್ಮೂತಾಗಿ ಇಸ್ತ್ರಿ ಮತ್ತೊಂದು ಹೀಟ್ ಮಾಡಿ ಇದನ್ನು ತೆಗೆದು ತಿರ್ಗಾ ಮತ್ತೆ ನಾವು ಆ ರೀತಿ ಕೂರಿಸ್ಲಿಕ್ಕೆ ಆಗಲ್ಲ. ನಾನು ಬೇಕಾದರೆ ಇದು ತಮಗೆ ಸಾಧ್ಯ ಇದೆಯಾ ಅಂತ ನೋಡೋದಕ್ಕೆ ನೋಡಿದ್ರೂ ನೋಡಿ, ಇದು ಇವನ್ ಈ ಕಟ್ಟರಲ್ಲಿ ಸಹ
ಅದನ್ನು ಯಾವುದೇ ರೀತಿ ನಾವು ತೆಗಿಲಿಕ್ಕೆ ಆಗಲ್ಲ, ಇದನ್ನು ಕಟ್ಟೇ ಮಾಡಬೇಕಾಗುತ್ತೆ. ನೋಡಿ ಕಟ್ ಮಾಡಿದರೆ ಈ ಥರ ಅದು ಕೈಗೆ ಬಂದುಬಿಡುತ್ತೆ. ಮತ್ತೆ ಅಂದರೆ ಎಷ್ಟೇ ನೀವು ಯಾವುದೇ ಒಂದು ಟೆಕ್ನಾಲಜಿ ಅಥವಾ ಏನೇ ಯೂಸ್ ಮಾಡಿ ಸಹ ನೀವು ಅದನ್ನು ಮಾಡೋದಕ್ಕಾಗಲ್ಲ. ಸಿ ದಿಸ್ ಈಸ್ ಟ್ಯಾಂಪರ್ ಎವಿಡೆಂಟು, ತಾವು ನೋಡ್ಬೋದು ಈ ರೀತಿ ಹಾಕಿಬಿಡುತ್ತೆ. ಅಂದರೆ ಯಾರೋ ಸ್ಮೂತಾಗಿ ತೆಗೆದ್ಬಿಟ್ಟು ಮತ್ತೊಳಗೆ ಏನಿದೆ ನೋಡಿ ಇದನ್ನು ಹಾಕ್ತಾರೆ, ಆಗಲ್ಲ. ಅಂದರೆ ಇದು ಡ್ಯಾಮೇಜ್ ಆದರೆ ಡ್ಯಾಮೇಜು, ಇದು ಸೆಕ್ಯುರಿಟಿಯಲ್ಲಿ ಆಗುವಂಥದ್ದು, ಈ ಥರದ್ದು ಮತ್ತೆ ಮತ್ತೆ ನಮಗೆ ಸಿಗಲ್ಲ. ಒಂದು ಇದಾದಮೇಲೆ ತಮಗೆ ಗೊತ್ತಿದೆ, ಇದಂತೂ ಎಲ್ಲ ಕಡೆನೂ ಟ್ಯಾಗನ್ನು ಯೂಸ್ ಮಾಡ್ಬೋದು, ಇದೇನು ವಿಶೇಷ ಏನಿರಲ್ಲ. ಈ ಥರ ಟ್ಯಾಗ್ ಆದಮೇಲೆ ಇದು ನಿಮಗೆ ಬಾಕ್ಸು, ಇದು ಒಂದು ವಿಶೇಷವಾದೊಂದು ಮೆಟೀರಿಯಲಲ್ಲಿ ಎಂಬೋಸ್ ಮಾಡಿರುವಂಥದ್ದು ಈಟಿಂದ. ಅಂದರೆ ನೀವು ಯಾವುದೇ ರೀತಿ ಇದನ್ನು ಈ ಥರ ಕೈಯಲ್ಲಿ ಅಥವಾ ಏನೋ ಒಂದು ಹೀಟ್ ಮೆಟೀರಿಯಲಲ್ಲಿ ಬಿಡಿಸಿ ಮತ್ತೆ ನಾವು ಈ ಥರ ಮಾಡೋದಕ್ಕೆ ವಾಸ್ತವವಾಗಿ ಆಗಲ್ಲ. ಅದಕ್ಕೆ ಏನಂತಂದರೆ ನೋಡಿ, ಟು ಓಪನ್ ದಿ ಬಾಕ್ಸ್ ಕಟ್ ಅಲಾಂಗ್ ವಿತ್ ಡಾಟೆಡ್ ಲೈನ್, ಅಂದರೆ ಇದನ್ನು ಕಟ್ ಮಾಡಿನೇ ನಾವು ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಅಂದರೆ ತಾವು ಈಗ ನೋಡ್ತೀರಾ, ನಾನು ಸ್ಟಾಫ್ದು ಎಲ್ಪ್ ತಗೊಳ್ತೀನಿ ಇದು ಕಟ್ ಮಾಡಲಿಕ್ಕೆ. ಕಟ್ ಮಾಡಿದ ಮೇಲೆ ತಿರ್ಗಾ ಮತ್ತೆ ನಾವು ಜೋಡಿಸ್ಲಿಕ್ಕೆ ಟ್ರೈ ಮಾಡೋಣ, ಆಗುತ್ತಾ ಇಲ್ವಾ ಅಂತೇಳಿ. ಇದನ್ನು ಕಟ್ ಮಾಡಿಬಿಡಿ ಪೂರ್ತಿ. ಇದು ಆ್ಯಕ್ಚುಲಿ ಪ್ರಿನ್ಸಿಪಾಲ್ ರೂಮಲ್ಲಿ ಕಾಲೇಜಲ್ಲಿ ಆಗುವಂತಹ ಒಂದು ವ್ಯವಹಾರ ಇದು. ನೀವು ಟ್ರೆಸ್ರಿನಲ್ಲೋ ಮತ್ತೆಲ್ಲೋ ಇದು ಏನೇ ಮಾಡಿದರೂ ನೋಡಿ ಈ ಥರದ್ದೆಲ್ಲ ಇರುತ್ತೆ. ಪ್ರಿನ್ಸಿಪಾಲಿಗೆ ನಾವೇನು ಹ್ಯಾಂಡ್ ಓವರ್ ಮಾಡ್ತೀವಿ ಬಾಕ್ಸು, ನಮ್ಮ ರೂಟ್ ಆಫೀಸರು ಹೋಗಿರ್ತಾರೆ, ಅವರು ಹೋದಾಗ ಈ ರೀತಿ ನಾವು ಬಾಕ್ಸ್ ಇರುತ್ತೆ ನೋಡಿ, ಈ ಥರ ನಾವು ಕಟ್ ಮಾಡಿನೇ ತಾವು ನೋಡ್ಬೋದು. ಈ ಥರ ಕಟ್ ಮಾಡಿದರೆ ನೀವು ಮತ್ತೆ ಇದು ಯಾವ ರೀತಿ ಅಂಟಿಸ್ಲಿಕ್ಕೆ ಸಹ ಸಾಧ್ಯ ಇಲ್ಲ. ಅಂದರೆ ಇದು ಕಟ್ ಮಾಡಿದರೆ ಮುಗೀತು. ಯಾರಾದ್ರೂ ಇದ್ರೊಳಗೆ ಏನಿದೆ ಅಂತ ಏನಾದ್ರೂ ಪ್ರಯತ್ನ ಮಾಡಿದರೆ ನೋಡಿ, ನಾನು ಅವಾಗಲೇ ಹೇಳಿದೆ, ಎಲ್ಲಿಂದನೂ ಡಿ ಸಿಗೆ ಹ್ಯಾಂಡ್ ಓವರ್ ಆಗುತ್ತೆ. ಡಿ ಸಿ ಟ್ರೆಸ್ರಿನಲ್ಲಿ ಇಟ್ಟಿರ್ತಾರೆ. 1 ಅವರ್ ಮೊದಲು ಟ್ರೆಸ್ರಿ ಅವರು ರೂಟ್ ಆಫೀಸರು ಕಸ್ಟೋಡಿಯನಿಗೆ ಕೊಡ್ತಾರೆ. ಆಮೇಲೆ ಇದು ಕಾಲೇಜಿನ ಪ್ರಿನ್ಸಿಪಾಲಿಗೆ ಹೋಗಿ ಮುಟ್ಟುತ್ತೆ. ಅಲ್ಲಿ ಈ ಟ್ಯಾಂಪರ್ ಪ್ರೂಫ್ದು ಇದು ನೋಡ್ಬೋದು, ಇದು ನೋಡ್ಬೋದು. ಇದು ಯಾವುದೇ ಹಂತದಲ್ಲಿ ಈ ಥರ ತೆಗೆದ್ರೆ ತಾವು ನೋಡ್ಬೋದು, ಇದು ಯಾವುದನ್ನು ತೆಗೆದ್ರೆ ಮಾಡಲಿಕ್ಕಾಗಲ್ಲ. ಮತ್ತು ತಾವು ನೋಡಿ, ಬಾಕ್ಸ್ ಆದಮೇಲೆ ಒಳಗಡೆ ಈ ರೀತಿ ನಾವು ಟ್ರಂಕ್ ಇರುತ್ತೆ. ಇದು ಓಪನ್ ಮಾಡಿ, ನೋಡಿ ಈ ಥರ ಬಾಕ್ಸ್ ತಾವು ನೋಡ್ಬೋದು, ಅದರೊಳಗಡೆ ಟ್ರಂಕ್ ಇರುತ್ತೆ. ಈ ಬಾಕ್ಸನ್ನು ನೀವು ಯಾವ ರೀತಿ ಗಮ್ ಹಾಕಿ ಅದೇ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಾದಮೇಲೆ ನೋಡಿ, ಇವತ್ತು ತಮಗೆಲ್ಲ ಗೊತ್ತಿದೆ, ವಿದ್ಯಾರ್ಥಿಗಳಿಗೆ ಅನುಮಾನ, ಹಾಗಾಗಿ ನಾವು ಈ ಥರ ಒಂದು ಟ್ರಂಕ್ ಒಳಗಡೆ ಹಾಕಿರ್ತೀವಿ ನೋಡಿ. ಇದರಲ್ಲಿ ಇದು ಬ್ಯಾಕ್ ಸೈಡು ಇಲ್ಲಿ ಸಹ ಲಾಕ್ ಹಾಕಿದ್ದಾರೆ. ಯಾಕೆಂತಂದರೆ ತಮಗೆಲ್ಲ ಗೊತ್ತಿದೆ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಮಾಡ್ಬೋದು, ಸಾಧ್ಯ ಇಲ್ಲ. ಇದು ಎಲ್ಲ 1 ಟೈಮು ಯೂಸ್ ಮಾಡಿ ಲಾಕನ್ನು ಬಿಸಾಡುವಂಥದ್ದು. ಇಲ್ಲಿ ಸಹ ಲಾಕ್ ಹಾಕಿದ್ದಾರೆ, ಇಲ್ಲಿ ಸಹ ಲಾಕ್ ಹಾಕಿದ್ದಾರೆ. ಒಂದು ಮಾತ್ರ ಈ ಥರ ಒಂದು ನಂಬರು, ಅದನ್ನು ಟ್ಯಾಂಪರ್ ಪ್ರೂಫ್ ಕವರಲ್ಲಿ ಈ ಥರ ಹಾಕಿರ್ತಾರೆ. ಹಾಂ ನೋಡಿ, ಇದು ಸಹ ತೆಗೆದ್ರೆ ಮತ್ತೆ ಈ ಥರದ್ದೊಂದು ಟ್ಯಾಂಪರ್ ಪ್ರೂಫ್ ಕವರ್ ಹಾಕ್ಲಿಕ್ಕೆ ಆಗಲ್ಲ. ಈ ಥರದ್ರೊಳಗಡೆ ಇದು ಒಂದು ನಂಬರ್ ಲಾಕ್ ಇರುತ್ತೆ. ನಾರ್ಮಲಿ ಇದು ಏನು ಮಾಡ್ತೀವಿ ನಾವು ಅಂತಂದರೆ, ಪರೀಕ್ಷೆ ದಿವಸ ಎಕ್ಸಾಮ್ ಸೂಪರ್ಡೆಂಟ್ ಏನಿರ್ತಾರೆ, ಅಂದರೆ ಆ ಕಾಲೇಜಿನ ಪ್ರಿನ್ಸಿಪಾಲು, ಅವರಿಗೆ ಅವತ್ತು ನಾವು ಬೆಳಗ್ಗೆ ಏನು ಟ್ರೆಸ್ರಿಯಿಂದ ಕಾಲೇಜಿಗೆ ಈ ಬಾಕ್ಸು ಮುಟ್ಟಿದ ಮೇಲೆ ನಾವು ಈ ನಂಬರ್ನ ಅವರಿಗೆ ನಾವು ಇಲ್ಲಿಂದ ವಾಟ್ಸಪ್ ಗ್ರೂಪ್, ಈಗೆಲ್ಲ ಟೆಕ್ನಾಲಜಿ ಇದೆ, ಆ ಮುಖಾಂತರ ನಾವು ಅವರಿಗೆ ಶೇರ್ ಮಾಡ್ತೀವಿ. ಈ ನಂಬರ್ ಸಹ ನಾವು ಮೊದಲು ಕೊಟ್ಟಿರಲ್ಲ, ಇದು ನಮಗೆ ಮಾತ್ರ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಅವರು ಶೇರ್ ಮಾಡಿರ್ತಾರೆ. ಇದು ಉದಾಹರಣೆಗೆ ನಾವು ಇಲ್ಲಿ ತಮಗೆ ತೋರಿಸೋದಕ್ಕೋಸ್ಕರ ಇದನ್ನು ಓಪನ್ ಮಾಡಿದರೆ ನೋಡಿ, ನಂಬರ್ ಇದೊಂದು ಮಾತ್ರ ಇರುತ್ತೆ. ಇದು ಓಪನ್ ಮಾಡಿದರೆ ತಾವು ನೋಡ್ಬೋದು, ಇದು ಓಪನ್ ಮಾಡಲಿಕ್ಕೆ ಆಗಲ್ಲ. ಯಾಕೆಂತಂದರೆ ಈ ಕಡೆ ಮತ್ತು ಈ ಕಡೆ ಲಾಕ್ ಇದೆ. ಇದು ಯಾಕೆಂದರೆ 1 ಟೈಮು ಇದನ್ನು ಕಟ್ ಮಾಡಿ ಬಿಸಾಡುವಂಥದ್ದು. ಹಾಗಾಗಿ ಆ್ಯಕ್ಚುಲಿ ನಮ್ಮ ಕಾಲೇಜವರಿಗೆ ಒಂದು 15-20 ನಿಮಿಷ ಇದು ಕಟ್ ಮಾಡಲಿಕ್ಕೇ ಬೇಕಾಗುತ್ತೆ. ನಮ್ಮ ಸ್ಟಾಫ್ ಎಲ್ಲಿ ತಗೊಂತೀವಿ ಕಟ್ ಮಾಡಲಿಕ್ಕೆ ಕಟ್ ಮಾಡಿ ಲಾಕ್ ಕಟ್ ಮಾಡಬೇಕು ನೋಡಿ. ಇದು ಕಟ್ ಮಾಡೋದು ಸಹ ಅವರೇನೆ ಪ್ರಿಂಟಿಂಗ್ ಪ್ರೆಸ್ಸಿಂದನೇ ಕಳಿಸಿರ್ತಾರೆ. ಇದೊಂದು ಆಕ್ಸೆಲ್ ಏನಿದೆ ಇದು ತಗೊಳ್ಳಿ, ಇದನ್ನು ತಗೊಂಡು ಇದು 3 ಲಾಕನ್ನು ಕಟ್ ಮಾಡಿದರೆ ಮಾತ್ರ ನಮಗೆ ಬಾಕ್ಸ್ ಓಪನ್ ಆಗುತ್ತೆ. ಮತ್ತು ಇದರಲ್ಲಿ ತಾವು ನೋಡ್ಬೋದು, ಇದರಲ್ಲಿ ಸಹ
ಯುನಿಕ್ ನಂಬರ್ ಇರುತ್ತೆ. ಅಂದರೆ ಇದು ಮತ್ತು ಎಲ್ಲಂದರಲ್ಲಿ ಸಿಗುವಂಥದ್ದಲ್ಲ, ಈ ಲಾಕ್ಗಳಿಗೆ ಸಹ ನಂಬರ್ ಇರುತ್ತೆ. ನೋಡಿ, ನಾನು ಇದೇನು ತೋರಿಸೋ ಪ್ರಯತ್ನ ಮಾಡಿದೆ ಅಂದರೆ, ತಮಗೆಲ್ಲ ಗೊತ್ತಿರಂಗೆ ನೋಡಿ, ಇದು ಆ್ಯಕ್ಚುಲಿ ಅವರು ಕೊಟ್ಟಿರ್ತಾರೆ, ಇದು ಕಾಲೇಜಲ್ಲೆಲ್ಲ ಪ್ರಾಕ್ಟೀಸ್ ಆಗಿದೆ, ಅವರು ಈಸಿಯಾಗಿ ಇದನ್ನು ಕಟ್ ಮಾಡ್ತಾರೆ. ಇದನ್ನು ಕಟ್ ಮಾಡಿದರೆ ಮತ್ತೆ ಯೂಸ್ ಮಾಡೋದಕ್ಕಾಗಲ್ಲ. ನೀವು ಅದು ದೊಡ್ಡದೇನೆ ತಗೊಂಡು ಬಂದುಬಿಡಿ. ನಾವು ಬಹುತೇಕ ಮುಂದಿನ ದಿನಗಳಲ್ಲಿ ಕಾಲೇಜಿಗೆ ಸಹ ಈ ಥರದ್ದು ಕೊಡಿಸ್ಬೇಕಾಗುತ್ತೆ. ಏನಕ್ಕೆ ಇದು ಟ್ರೈ ಮಾಡಿದ್ರೆ ಇಷ್ಟೇ ಕಷ್ಟಪಟ್ಟು ಈಗ ಆ್ಯಕ್ಚುಲಿ ಮಾಡ್ತಾಯಿದ್ದಾರೆ, ಕಾಲೇಜಲ್ಲಿ ಕಟ್ ಮಾಡ್ತಾಯಿದ್ದಾರೆ. ನಾನಿದು ಆ್ಯಕ್ಚುಲಿ ಈ ಥರದ್ದು ಎಲ್ಲ ಕಡೆ ಕಾಲೇಜಲ್ಲಿ ಏನಿರಲ್ಲ, ಅವನು ಇದು ಮಾತ್ರ ಕೊಟ್ಟಿರ್ತಾನೆ. ಬಟ್ ಇದರಲ್ಲಿ ನಾವು, ಯಾಕೆಂದರೆ ಇದು ಅಷ್ಟು ಕಷ್ಟ ಇದೆ, ಇದು ಇದರಲ್ಲಿ ಕಟ್ ಮಾಡಿಬಿಡಿ, ನಾನು ತೋರಿಸೋದಕ್ಕೋಸ್ಕರ ಮಾಡ್ತಿರೋದ್ರಿಂದ. ತಾವು ನೋಡ್ಬೋದು, ಇದು ಯೂಸ್ ಆ್ಯಂಡ್ ಥ್ರೋನೇ, ಒನ್ ಟೈಮ್ ಲಾಕ್ ಅಂತ ಹೇಳ್ತಾರೆ. ಇದನ್ನು ತೆಗೆದ ಮೇಲೆ ಸಹ ನಾವು 4 ಕಡೆದು ಓಪನ್ ಮಾಡದೆ ಹಾಗಲ್ಲ, ಕಟ್ ಮಾಡಿಬಿಡಿ. ತೆಗೆಯೋದಕ್ಕೇನಾಗಲ್ಲ. ಇದು ಇನ್ನೂ ಒಂದಿದೆ, ಕಟ್ ಮಾಡಿ. ತಮ್ಗೆ ಗೊತ್ತಿರುವಂತೆ ದಿಸ್ ಈಸ್ ದಿ ಅವರ್ ಪ್ಯಾಕಿಂಗ್ ಸಿಸ್ಟಮ್. ಇದು ಕಟ್ ಮಾಡ್ತಿದ್ದಂಗೆ ಕ್ವಶನ್ ಪೇಪರ್ ಏನು ಸಿಗಲ್ಲ, ತಾವು ನೋಡ್ಬೋದು. ಈ ಥರ ಒಳಗಡೆ ಸಹ ಮತ್ತೆ ಲಾಕ್ ಇರುತ್ತೆ. ಇದು ಸಹ ಯೂಸ್ ಆ್ಯಂಡ್ ಥ್ರೋ ಇದೆ. ಇದನ್ನು ಸಹ ಅದನ್ನೆಲ್ಲ ತೆಗೆದು ಇದು ಕಟ್ ಮಾಡದೆ ನಾವು ಇದನ್ನು ತೆಗೆಯೋದಕ್ಕಾಗಲ್ಲ. ಇದು ಕಟ್ ಮಾಡಿಬಿಡಿ, ಅವ್ರಿಗೆ ಒಳಗಡೆ ತೋರಿಸಿ. ತೆಗೆದ ನಂತರ ನಮಗೆ ಈ ಬಾಕ್ಸ್ ಒಳಗಡೆ ಆಯಾ ಒಂದು ಸೆಂಟರಲ್ಲಿ ಎಷ್ಟು 500 ಮಕ್ಕಳಿರ್ತಾರೆ, 20 ರೂಮ್ ಇರುತ್ತೆ, 10 ರೂಮ್ ಇರುತ್ತೆ, ಅಷ್ಟು ಪ್ಯಾಕೆಟು ಕ್ವಶನ್ ಪೇಪರು ಮತ್ತು OMR ಈ ಬಾಕ್ಸ್ ಒಳಗಡೆ ಇರುವಂಥದ್ದು. ತಾವು ನೋಡಿದ್ರಿ, ಇಷ್ಟು ಲಾಕನ್ನು ಓಪನ್ ಮಾಡಿ ರಟ್ಟಿನ ಟ್ಯಾಂಪರ್ ಪ್ರೂಫ್ ಸೀಲು, ಫೈಬರ್ದು ಎಂಬೋಸ್ಡ್ ಬಾಕ್ಸು ತೆಗೆದ ಮೇಲೆ ಟ್ರಂಕು, ಅದರಲ್ಲಿ ಒಂದು ನಂಬರ್ ಇರುವಂತಹ ಲಾಕು, ಮತ್ತು ಒನ್ ಟೈಮ್ ಯೂಸ್ ಮಾಡುವಂಥ 3 ಲಾಕ್ ಓಪನ್ ಮಾಡಿದ ಮೇಲೆ ಇದು ಈ ಕವರು 2 ಲಾಕ್ ಇತ್ತು, ಓಪನ್ ಮಾಡಿದ್ವಿ. ಇದ್ರೊಳಗಡೆ ನಾವು ಈ ಕ್ವಶನ್ ಪೇಪರ್ ಈ ಥರ ನಾವು ಬಂಡಲಲ್ಲಿ ಇಟ್ಟಿರುವಂಥದ್ದು. ಇದು ಯಾಕೆಂದರೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಾರ್ಮಲಿ ಇದನ್ನು ವಿದ್ಯಾರ್ಥಿಗಳು ನೋಡಿರ್ತೀರ, ಯಾಕೆಂತಂದರೆ ಇದು ತಮ್ಮ ಕೊಠಡಿಗೆ ಬರುತ್ತೆ. ಯಾಕೆಂದರೆ ಒಂದೊಂದು ರೂಮಿಗೆ ಒಂದೊಂದು ಈ ಥರ ಪ್ರತ್ಯೇಕ ಪ್ಯಾಕ್ ಮಾಡಿರ್ತಾರೆ. ಹಾಗಾಗಿ ತಾವು ಇದನ್ನು ನೋಡಿರ್ತೀರ. ನಿಮ್ಮ ತಲೆ ಒಳಗಡೆ ಎಲ್ಲೋ ಒಂದು ಕಡೆ ಇದೇ ಥರ ಬಂದುಬಿಡುತ್ತೆ, ಇದು ಎಲ್ಲೋ ತೆಗೆದಿದ್ದಾರೆ, ಇದು ಎಲ್ಲೋ ಓಪನ್ ಮಾಡಿದ್ದಾರೆ, ಸಣ್ಣ ಇದಾಗಿದೆ. ನೋ, ಇದು ಎಲ್ಲ ಪ್ರಿನ್ಸಿಪಾಲ್ ರೂಮಲ್ಲಿ ಇಷ್ಟು ಪ್ರಕ್ರಿಯೆ ಆಗಿ ಕೊನೆಗೆ ರೂಮ್ ವಾರು ನಾವು ಮೊದಲೇ ಕೊಟ್ಟಿರ್ತೀವಿ ಎಷ್ಟು ರೂಮ್ ಇರುತ್ತೆ ಅಂತ. ಒಂದು ರೂಮಿಗೆ ಸ್ಟ್ಯಾಂಡರ್ಡ್ 24 ಸ್ಟೂಡೆಂಟ್ಸ್ ನಮ್ಗೆ ಗೊತ್ತಿದೆ. ಆ ರೂಮ್ ವಾರು ಇದನ್ನು ಕೊಟ್ಟು ಕಳಿಸ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ನಂಬಿಕೆ ಬರಬೇಕು ಒಂದು ಪರೀಕ್ಷಾ ವ್ಯವಸ್ಥೆ ಮೇಲೆ ಅಂತೇಳಿ. ಯಾಕೆಂದರೆ ಪರೀಕ್ಷೆ ನಂತರದ್ದು ನಾವು ಪಾರದರ್ಶಕತೆ ಬಗ್ಗೆ ತಮಗೆಲ್ಲ ಈ ಹಿಂದೆ ಹೇಳಿದ್ವಿ, ತಾವು ಸಹ ನೋಡ್ತಾ ಇದ್ದೀರಾ ಆನ್ಲೈನಲ್ಲಿ ಪ್ರಾಧಿಕಾರ ಏನು ಮಾಡ್ತಾಯಿದೆ ಅನ್ನುವಂಥದ್ದು. ಒಂದು ಸರಿ ಪರೀಕ್ಷಾ ಕೇಂದ್ರದ ತನಕ ಬರುವಂಥ ಸಂದರ್ಭದಲ್ಲಿ ಸಹ ನಾವೇನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ, ಎಷ್ಟು ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ಸಾಧ್ಯ ಅಂಥದ್ದನ್ನೆಲ್ಲ ಮಾಡಿದ್ದೀವಿ ಎನ್ನುವಂಥದ್ದನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ತೋರಿಸುವ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಹಾಗಾಗಿ ಯಾರು ಕಷ್ಟಪಟ್ಟು ಓದ್ತಾ ಇದ್ದೀರಾ, ಖಂಡಿತ ಮೂರನೇ ವ್ಯಕ್ತಿಗಳು ಏನೇನೋ ಹೇಳ್ತಾರೆ, ಸೋಷಲ್ ಮೀಡಿಯಾದಲ್ಲಿ ಏನೇನೋ ಹಾಕಿಬಿಡ್ತಾರೆ ಅಂತ ಕಿವಿ ಕೊಟ್ಟು ತಾವು ಅದಕ್ಕೆಲ್ಲ ನೀವು ಮೋಸ ಹೋಗುವಂಥದ್ದು ಅದು ಆಗಬೇಡಿ. ಸರ್ಕಾರಕ್ಕಾಗಲಿ ಪ್ರಾಧಿಕಾರಕ್ಕಾಗಲಿ ಪರೀಕ್ಷೆ ನಡೆಸುವಂಥದ್ದು ಪಾರದರ್ಶಕವಾಗಿರಬೇಕು. ಯಾರು ಅತ್ಯಂತ ಶ್ರಮವಹಿಸಿ ಇದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅವರು ಒಂದು ಸಿಸ್ಟಮ್ ಒಳಗಡೆ ಬರಬೇಕು ಅನ್ನುವಂತಹ ಉದ್ದೇಶ ಇದೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಪಾರದರ್ಶಕತೆಗೆ ಪೂರಕವಾದಂತಹ ಎಲ್ಲ ಕೆಲಸಗಳನ್ನ ನಾವು ಪ್ರಾಧಿಕಾರ
ಮಾಡ್ತಾ ಇದ್ದೀವಿ.